ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಲ್ಲಿ ಅರವಿಂದ್ ಎಂಬ ಹುಡುಗನಿದ್ದ. ಬಾಲ್ಯದಿಂದಲೇ ಅವನಿಗೆ ದೇಶದ ಮೇಲೆ ಅಪಾರ ಪ್ರೀತಿ. ಶಾಲೆಯಲ್ಲಿ ಶಿಕ್ಷಕರು ಸ್ವಾತಂತ್ರ್ಯ ಹೋರಾಟಗಾರರ ಕಥೆಗಳನ್ನು ಹೇಳಿದಾಗ ಅವನ ಕಣ್ಣುಗಳಲ್ಲಿ ಉತ್ಸಾಹ ಮಿಂಚುತ್ತಿತ್ತು. ನಾನೂ ಒಂದು ದಿನ ದೇಶಕ್ಕೆ ಸೇವೆ ಮಾಡಬೇಕು ಎಂಬ ಕನಸು ಅವನ ಮನಸ್ಸಿನಲ್ಲಿ ಬೇರೂರಿತ್ತು. ಅರವಿಂದನ ತಂದೆ ರೈತ, ಮಣ್ಣಿನ ಜೊತೆ ಬೆಸೆದುಕೊಂಡ ಬದುಕು. ತಾಯಿ ಗೃಹಿಣಿ. ಅವರ ಕುಟುಂಬ ಶ್ರೀಮಂತವಾಗಿರಲಿಲ್ಲ, ಆದರೆ ಸಂತೋಷದಲ್ಲಿ ಶ್ರೀಮಂತವಾಗಿತ್ತು. ತಂದೆ ಸದಾ ಹೇಳುತ್ತಿದ್ದ, ಮಗ, ಯಾವ ಕೆಲಸ ಮಾಡಿದರೂ ಪ್ರಾಮಾಣಿಕವಾಗಿ ಮಾಡು. ಆ ಮಾತು ಅರವಿಂದನ ಹೃದಯದಲ್ಲಿ ಆಳವಾಗಿ ನೆಲೆಸಿತ್ತು. ಹೈಸ್ಕೂಲ್ ಮುಗಿದ ನಂತರ ಅರವಿಂದ್ ಸೇನೆಗೆ ಸೇರಲು ನಿರ್ಧರಿಸಿದ. ಹಳ್ಳಿಯವರಲ್ಲಿ ಕೆಲವರು ಭಯಪಟ್ಟು ಸೇನೆ ಜೀವನ ಸುಲಭವಲ್ಲ ಎಂದು ಹೇಳಿದರೂ ಅವನ ಮನಸ್ಸು ಅಚಲವಾಗಿತ್ತು. ತರಬೇತಿಗಾಗಿ ನಗರಕ್ಕೆ ಹೋದಾಗ ಮೊದಲ ದಿನವೇ ಅವನಿಗೆ ಕಠಿಣ ಜೀವನದ ಸವಾಲುಗಳು ಎದುರಾದವು. ಬೆಳಗಿನ 4 ಗಂಟೆಗೆ ಎದ್ದು ವ್ಯಾಯಾಮ, ಓಟ, ಶಸ್ತ್ರಾಸ್ತ್ರ ತರಬೇತಿ ಎಲ್ಲವೂ ಕಷ್ಟಕರವಾಗಿತ್ತು. ಆದರೆ ಅರವಿಂದ್ ಒಂದೂ ಕ್ಷಣ ಹಿಂದೆ ಸರಿಯಲಿಲ್ಲ. ಒಮ್ಮೆ ತರಬೇತಿ ಸಂದರ್ಭದಲ್ಲಿ ಅವನ ಕಾಲಿಗೆ ಗಾಯವಾಯಿತು. ವೈದ್ಯರು ಕೆಲ ದಿನ ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳಿದರು. ಆದರೆ ಅವನು ತನ್ನ ನೋವನ್ನು ತಾಳಿಕೊಂಡು ನಿಧಾನವಾಗಿ ಮತ್ತೆ ಅಭ್ಯಾಸ ಆರಂಭಿಸಿದ. ನನ್ನ ದೇಶ ನನ್ನನ್ನು ಕರೆದಿದೆ ಎಂಬ ಭಾವನೆ ಅವನಿಗೆ ಶಕ್ತಿಯಾಯಿತು. ಕೆಲ ತಿಂಗಳ ನಂತರ ಅವನು ಅಧಿಕೃತವಾಗಿ ಸೈನಿಕನಾದ. ಆ ದಿನ ಅವನ ತಾಯಿ ಕಣ್ಣೀರು ಹಾಕಿ ಅವನಿಗೆ ಆಶೀರ್ವಾದ ನೀಡಿದರು. ತಂದೆ ಹೆಮ್ಮೆಯಿಂದ ಅವನ ಭುಜ ತಟ್ಟಿದರು. ನೀನು ನಮ್ಮ ಗರ್ವ ಎಂದರು. ಅರವಿಂದನನ್ನು ಉತ್ತರ ಭಾರತದ ಗಡಿಭಾಗಕ್ಕೆ ನಿಯೋಜಿಸಲಾಯಿತು. ಅಲ್ಲಿ ಹಿಮಾಚ್ಛಾದಿತ ಪರ್ವತಗಳು, ಕಡು ಚಳಿ ಮತ್ತು ಕಠಿಣ ಪರಿಸ್ಥಿತಿ. ಕೆಲವೊಮ್ಮೆ ಹಿಮಪಾತದಿಂದ ಆಹಾರ ಸರಬರಾಜು ಕೂಡ ತಡವಾಗುತ್ತಿತ್ತು. ಆದರೆ ಸೈನಿಕರು ದೇಶದ ಗಡಿಯನ್ನು ಕಾಪಾಡಲು ಸದಾ ಎಚ್ಚರಿಕೆಯಿಂದಿದ್ದರು. ಒಂದು ಕತ್ತಲೆಯ ರಾತ್ರಿ ಗಡಿಯ ಬಳಿ ಅನುಮಾನಾಸ್ಪದ ಚಲನವಲನ ಕಂಡುಬಂದಿತು. ಅರವಿಂದ್ ಮತ್ತು ಅವನ ತಂಡ ತಕ್ಷಣ ಎಚ್ಚರಗೊಂಡರು. ಶತ್ರುಗಳು ದೇಶದೊಳಗೆ ನುಗ್ಗಲು ಯತ್ನಿಸುತ್ತಿದ್ದರು. ಪರಿಸ್ಥಿತಿ ತುಂಬಾ ಗಂಭೀರವಾಗಿತ್ತು. ಗುಂಡಿನ ಸದ್ದು ಪರ್ವತಗಳಲ್ಲಿ ಪ್ರತಿಧ್ವನಿಸಿತು. ಅರವಿಂದ್ ತನ್ನ ಸಹಸೈನಿಕರನ್ನು ರಕ್ಷಿಸಲು ಮುಂದೆ ನಿಂತ. ಅವನು ಧೈರ್ಯದಿಂದ ಶತ್ರುಗಳನ್ನು ಎದುರಿಸಿದ. ಒಂದು ಕ್ಷಣದಲ್ಲಿ ಅವನೊಬ್ಬ ಸ್ನೇಹಿತ ಗಾಯಗೊಂಡನು. ಅರವಿಂದ್ ತನ್ನ ಜೀವವನ್ನು ಪಣಕ್ಕಿಟ್ಟು ಅವನನ್ನು ಸುರಕ್ಷಿತ ಸ್ಥಳಕ್ಕೆ ಕೊಂಡೊಯ್ದನು. ಆ ಕ್ಷಣದಲ್ಲಿ ಅವನಿಗೆ ತನ್ನ ಕುಟುಂಬ ನೆನಪಾಯಿತು. ಆದರೆ ಅವನ ಮನಸ್ಸಿನಲ್ಲಿ ಒಂದು ಮಾತ್ರ ದೇಶ ಮೊದಲು. ಆತ ತನ್ನ ಕರ್ತವ್ಯವನ್ನು ಮರೆಯಲಿಲ್ಲ. ಅವನ ಸಾಹಸದಿಂದ ಶತ್ರುಗಳ ಯತ್ನ ವಿಫಲವಾಯಿತು. ಗಡಿ ಸುರಕ್ಷಿತವಾಯಿತು. ಆದರೆ ಆ ಹೋರಾಟದಲ್ಲಿ ಅರವಿಂದ್ ತೀವ್ರವಾಗಿ ಗಾಯಗೊಂಡನು. ಅವನನ್ನು ಆಸ್ಪತ್ರೆಗೆ ಕರೆದೊಯ್ದರು. ಹಲವು ದಿನಗಳ ಚಿಕಿತ್ಸೆಯ ನಂತರ ಅವನು ಚೇತರಿಸಿಕೊಂಡನು. ಅವನ ಧೈರ್ಯಕ್ಕಾಗಿ ಸರ್ಕಾರ ಅವನಿಗೆ ಶೌರ್ಯ ಚಕ್ರ ಪ್ರಶಸ್ತಿ ನೀಡಿ ಗೌರವಿಸಿತು. ಪ್ರಶಸ್ತಿ ಸಮಾರಂಭದಲ್ಲಿ ಅರವಿಂದ್ ಮಾತನಾಡಿದಾಗ ಅವನ ಮಾತುಗಳು ಎಲ್ಲರ ಮನ ಮುಟ್ಟಿದವು. ನಾನು ಮಾಡಿದ್ದು ನನ್ನ ಕರ್ತವ್ಯ. ನಮ್ಮ ದೇಶದ ಪ್ರತಿಯೊಬ್ಬ ಸೈನಿಕನೂ ಇದೇ ರೀತಿಯ ಧೈರ್ಯ ಹೊಂದಿದ್ದಾನೆ. ದೇಶದ ಶಾಂತಿ ಮತ್ತು ಭದ್ರತೆಗಾಗಿ ನಾವು ಸದಾ ಸಿದ್ಧ. ಹಳ್ಳಿಗೆ ಮರಳಿದಾಗ ಜನರು ಅವನನ್ನು ಭರ್ಜರಿಯಾಗಿ ಸ್ವಾಗತಿಸಿದರು. ಶಾಲೆಯ ಮಕ್ಕಳು ಅವನ ಸುತ್ತ ಸೇರಿ ಪ್ರಶ್ನೆಗಳು ಕೇಳಿದರು. ಅರವಿಂದ್ ಅವರಿಗೆ ಹೇಳಿದ, ನಿಜವಾದ ಧೈರ್ಯವೆಂದರೆ ಭಯವಿಲ್ಲದಿರುವುದಲ್ಲ, ಭಯವನ್ನು ಜಯಿಸುವುದು. ಅವನ ಕಥೆ ಹಳ್ಳಿಯ ಯುವಕರಿಗೆ ಪ್ರೇರಣೆಯಾಯಿತು. ಹಲವರು ದೇಶಸೇವೆ ಮಾಡುವ ಕನಸು ಕಂಡರು. ಅರವಿಂದ್ ತನ್ನ ಸಾಧನೆಯ ಬಗ್ಗೆ ಹೆಮ್ಮೆ ಪಡುವವನಲ್ಲ. ಅವನು ಸದಾ ಸರಳ ಜೀವನವನ್ನೇ ಮುಂದುವರಿಸಿದ. ವರ್ಷಗಳ ನಂತರವೂ ಅವನ ಹೆಸರು ಧೈರ್ಯದ ಗರ್ವ ಎಂದು ಜನರ ಮನಸ್ಸಿನಲ್ಲಿ ಉಳಿಯಿತು. ಅವನು ತೋರಿಸಿದ ತ್ಯಾಗ ಮತ್ತು ದೇಶಭಕ್ತಿ ಎಲ್ಲರಿಗೂ ಆದರ್ಶವಾಯಿತು. ಈ ಕಥೆ ನಮಗೆ ಹೇಳುವುದೇನೆಂದರೆ, ನಮ್ಮ ದೇಶವನ್ನು ಕಾಪಾಡಲು ಅಸಂಖ್ಯಾತ ಸೈನಿಕರು ತಮ್ಮ ಜೀವನವನ್ನು ಪಣಕ್ಕಿಡುತ್ತಾರೆ. ಅವರ ಧೈರ್ಯ, ಶ್ರಮ ಮತ್ತು ತ್ಯಾಗದ ಫಲವೇ ನಮ್ಮ ಸುರಕ್ಷಿತ ಜೀವನ. ಅರವಿಂದನ ಜೀವನ ನಮಗೆ ಕಲಿಸುವ ಪಾಠ: ದೇಶಪ್ರೇಮವು ಮಾತಿನಲ್ಲಿ ಮಾತ್ರವಲ್ಲ, ಕಾರ್ಯದಲ್ಲಿರಬೇಕು. ಧೈರ್ಯ ಮತ್ತು ನಿಷ್ಠೆ ಇದ್ದರೆ ಯಾವುದೇ ಸವಾಲು ದೊಡ್ಡದಲ್ಲ.